ಇದ ಪಡತ್ರಿ ನಿರ್ವಿಘ್ನಂ ಕುರುಮೇ ದೇವೋ ಸರ್ವ ಕಾರ್ಯಸು ಸರ್ವದಾ ಸರ್ವದಾ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದ್ರಿಪ್ಪ ಹೌದು. ಅಖಿಲಾಂಡ ಕೋಟೆ ಬ್ರಹ್ಮಾಂಡಕ್ಕೆ ಒಡೆಯ ಪಂಚಮುಖದ ಪರಮಾತ್ಮನ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪರಮಾತ್ಮನ ಪಂಚಮುಖಗಳಲ್ಲಿ ಸದೋಜಾತ ಮುಖದಿಂದ ವಾಣಿಯಾಗಿ ಭೂಲೋಕದಲ್ಲಿ ಕೋಲಿಪಾಕಿಯ ಸೋಮನಾಥ ಲಿಂಗ ಶ್ರಾವಣ ಮಾಸ ಸೋಮವಾರ ಸೂರ್ಯ ಉದಯಕ್ಕೆ ಅವತರಿಸಿ ಬಂದಿರತಕ್ಕಂತ ಯಾರಪ್ಪ ನನ್ನಪ್ಪ ರೇವಣ ಸಿದ್ದೇಶ್ವರನ ಕರ್ತು ಗದ್ದಿಗೆ ನತಮಸ್ತಕನಾಗಿ ಹೌದ್ರಿಪ್ಪ ಹೌದು. ಸೂರಮ್ಮ ದೇವಿಯ ಸುತ ಬರಮದೇವರ ಕಂದ ದುಷ್ಟರನ್ನ ಮರ್ದನ ಮಾಡಿ ನಂಬಿದ ಭಕ್ತರನ್ನು ಕೈ ಹಿಡಿದು ಸಲವಿ ಶಿರಾಡೋನ ಗ್ರಾಮದಲ್ಲಿ ವಾಸಗೈದಿರತಕ್ಕಂತ ಶಿವಸಿದ್ಧ ಬೀರೇಶ್ವರನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬಾರಾಮತಿಯಲ್ಲಿ ಹುಟ್ಟಿ ತೇರಾಮತಿಯಲ್ಲಿ ಬೆಳೆದು ಜತ್ತೆ ನಾರಾಯಣಪುರದ ಹುಲಜಂತಿ ಗ್ರಾಮದ ಬಬ್ಬುಲಿ ವನದಲ್ಲಿ ಎಂಬಾಗಿ ನೆಲೆಸಿರತಕ್ಕಂತ ಯಾರಪ್ಪ ಮುತ್ಯ ಮಹಿಮಾ ಪುರುಷ ಮಾಳಿಂಗರಾಯನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಮೂರೂರು ಸೀಮೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಆಸೀನರಾಗಿರತಕ್ಕಂತ ಶಿವಯೋಗಿ ಮೋಕ್ಷಿದ್ದೇಶ್ವರನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸುವರ್ಣ ಕರ್ನಾಟಕ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದ ಬೀರಲಿಂಗೇಶ್ವರನ ಕರ್ತು ಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತೋರಣಗಟ್ಟಿ ಗ್ರಾಮದ ಅಧಿದೇವತೆಯಾಗಿರತಕ್ಕಂತ ದ್ಯಾಮವ್ವ ತಾಯಿಯ ಕರ್ತು ಗದ್ದಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹೌದ್ರಿಪ್ಪ ಹೌದು. ತೋರಣಗಟ್ಟಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏನ್ ಮಾಡ್ಯಾರಪ್ಪ ಗುರುಜಿ ಅವರ ಬೇರದೇವರ ಜಾತ್ರೆಯನ್ನ ಹಮ್ಮಿಕೊಂಡು ಇಲ್ಲಿ ಎರಡು ಮ್ಯಾಳಗಳನ್ನು ಕರೆಸಿದ್ದೀರಿ. ಮಹಾರಾಷ್ಟ್ರ ರಾಜ್ಯ ಸೊಲ್ಲಾಪುರ ಜಿಲ್ಲೆಯ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಮಲಗಾಲ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ನಮ್ಮ ಕಾರ್ಕಲ್ ಜಾಕೀರ್ ಸಾಹೇಬ್ರ ಮ್ಯಾಲ ಇದು ಅಮೋಘ ಸಿದ್ದೇಶ್ವರ ಚರಿತ್ರೆಯನ್ನು ಹಾಡುವಂತ ಸಂಘ ಹೌದಲ್ರಿಪ್ಪ. ಅವರ ಜೊತೆಯಾಗಿ ಯಾರ ಕುಡಿಸ್ಯಾರಪ್ಪ ಬೆಳಗಾವಿ ಜಿಲ್ಲೆಯ ನೂತನ ಮೂಡಲಗಿ ತಾಲೂಕಿನ ಹಲ್ಲೂರ ಗ್ರಾಮದ ಶ್ರೀ ವೀರಭದ್ರೇಶ್ವರ ಡೊಳ್ಳಿನ ಗಾಯನ ಸಂಘ ನಾವು ಕೂಡ ಇದು ಹಲ್ಲೂರ ಮ್ಯಾಲ ಮಾಳಿಂಗರಾಯ ಬೀರದೇವರ ಹಾಲು ಮತದ ಚರಿತ್ರೆಯನ್ನು ಹಾಡುವಂತ ಸಂಘ ಇದು ನಮ್ಮದು ಹೌದಲ್ರಿಪ್ಪ. ಹಿಂಗ ಎರಡು ಮ್ಯಾಳಗಳನ್ನ ಕರೆಸಿ ಇಲ್ಲಿ ಬೀರದೇವರ ಒಂದು ಸನ್ನಿಧಿಯಲ್ಲಿ ಬಂದು ಕೂಡಿರ್ತಕ್ಕಂತ ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ತತ್ವಜ್ಞಾನಿಗಳಿಗೂ ಹೌದ್ರಿಪ್ಪ ನೆರೆಹಳ್ಳಿಗಳಿಂದ ಬಂದಿರತಕ್ಕಂತ ಎಲ್ಲಾ ಅಧ್ಯಾತ್ಮ ಜೀವಿಗಳಿಗೂ ಪುರಾಣ ಪಂಡಿತರಿಗೂ ತತ್ವಜ್ಞಾನಿಗಳಿಗೂ ಹೌದಲ್ರಿಪ್ಪ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಚಿಜ್ಯೋತಿಯಾಗಿ ಬೆಳೆತಿರ್ತಕ್ಕಂಥ ಚೈತನ್ಯ ರೂಪ ಪರಮಾತ್ಮನಿಗೆ ಶರಣು ಶರಣಾರ್ಥಿಗಳನ್ನು ಹೇಳಿ ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಏನಾತ್ರಿಪ್ಪ ಗುರುಜಿ ಅವರ ಬಹಳ ದೂರಿಂದ ಎರಡು ಮ್ಯಾಳಗಳನ್ನು ಕರೆಸಿ ಅವು ಎರಡು ಮ್ಯಾಲಿನಲ್ಲಿ ಒಂದು ನಿರ್ಣಾಯಕರಾಗಿ ಆಗಮಿಸಿರ್ತಕ್ಕಂತ ಯಾರಿಪ್ಪ ಗುರುಜಿ ಅವರು ಹಿರಿಯ ಕಲಾವಂತರು ಹೌದು ಪುರಾಣ ಪಂಡಿತರು ಅಧ್ಯಾತ್ಮದ ಜೀವಿಗಳಾಗಿರ್ತಕ್ಕಂಥ ತಪ್ಸಿ ಸಿದ್ದನಗೌಡರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಹೌದ್ರಿಪ್ಪ ಹೌದು ಅವರ ಒಂದು ಗರಡಿ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನಮ್ಮ ಸುಮ್ನಿಂಗ್ ಅಣ್ಣವರು ಹಾಗೂ ಇನ್ನೊಬ್ಬರವರಿಗಾಗಿರ್ತಕ್ಕಂಥ ಅವರು ಸುಮ್ನಿಂಗ್ ಅಣ್ಣವರು ಕೂಡ ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಯಾರಿಪ್ಪ ಬೀರದೇವರ ಸನ್ನಿಧಾನದಲ್ಲಿ ನಮ್ಮ ಸರಜೋಡಿಯಾಗಿ ಬಂದಿರತಕ್ಕಂಥ ಕಾರ್ಕಲ್ ಗ್ರಾಮದ ನಮ್ಮ ಜಾಕೀರ್ ಸಾಹೇಬ್ರ ಮ್ಯಾಲಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ಕೂಡಿರ್ತಕ್ಕಂಥ ಪೂಜ್ಯ ನನ್ನ ತಾಯಂದಿರೇ ಹಾಗೂ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಹೌದು ತಾವೆಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ಕುಂತು ಕೇಳ್ರಿ ಅಂದ್ರೆ ನಾವು ಹಾಡುವಂತ ಹಾಡ ಮಾತಾಡುವಂತ ಮಾತ ತಿಳಿತೈತ್ರಿಪ್ಪ ತಮ್ಮೆಲ್ಲರಿಗೂ ತಿಳಿತದ. ಹೌದು
ಇವತ್ತಿನ ದಿವಸ ಏನಾತ್ರಿಪ್ಪ ಗುರುಜಿ ಅವ್ರ? 2 ಮೇಳಗಳನ್ನ ಇಲ್ಲಿವರೆಗೆ ಕರೆಸಿ ನಮ್ಮ KSRTC ಬಸ್ ಡ್ರೈವರ್ ಸಾಹೇಬರು ಹಾ ಅವರು ಒಂದು ಶಿವಸ್ಥಾನದಾಗ ಕಾಲಹರಣ ಮಾಡತಕ್ಕಂತ ಒಂದು ತತ್ವಜ್ಞಾನಿಗಳು. ಹೌದು. ಇದು 5ನೇ ಬಾರಿ ಸತ್ಯಪ್ಪಣ್ಣ ಅವ್ರ ನಮ್ಮ ಊರಿಗೆ ಬರೋದು ಅನ್ನುವಂತ ಮಾತನ್ನ ಹೇಳಿದ್ರು. ಹೇಳ್ಯಾರಿಪ್ಪ. ಇದು ಅನ್ನದ ಋಣ, ಬೀರ ದೇವರ ಋಣ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ನಮಗ ನಿಮಗ ಇದು ಕೈ ಮಾಡಿ ಕರಿತಿರ್ತದ ಭಂಡಾರ. ಹೌದಲ್ರಿಪ್ಪ. ಯಾವಾಗ ಇದು ಋಣಾನುಬಂಧ ಅನ್ನುವಂಥದ್ದು ಕಡಿತದೋ ನಾವು ಬರ್ತೀನಂದ್ರು ನಮಗ್ ಬರಾಕ್ ಆಗುದಿಲ್ಲ, ನೀವು ಕರೆಸ್ತೀವಿ ಅಂದ್ರು ನಿಮ್ಗೆ ಕರ್ಸಾಕ್ ಆಗುದಿಲ್ಲ. ಆಗುದಿಲ್ರಿಪ್ಪ. ಹಂಗೊಂದು ಋಣಾನುಬಂಧದಿಂದ ಇವತ್ತು ನಾವು ನೀವುಗಳು ಕೂಡಿ ಈ ಭಗವಂತನ ಸೇವಾದಾಗ ಪಾತ್ರರಾಗ್ತಾ ಇದ್ದೀವಿ. ಹೌದು. ಇಂಥ ಒಂದು ಪುಣ್ಯಮಯ ಕಾರ್ಯಕ್ರಮಕ್ಕ ಸತತವಾಗಿ 40 ವರ್ಷದ ಪರ್ಯಂತರವಾಗಿ ಯಾತರದ ಹೂವೇನು ನಾತೊಂದಿದ್ದರೆ ಸಾಕು, ಜಾತಿ ವಿಜಾತಿ ಬೇಡ ಜಗದೊಳಗೆ. ಹೌದು. ದೇವನೊಲಿದಾತನೇ ಜಾತ ಸರ್ವಜ್ಞ ಎಂಬಂತೆ ಅಮೋಕ್ಷದನ ಮಾರ್ಗದೊಳಗ ಹೆಸರಾಂತ ಕಲಾವಂತರಾದ್ರೂ ಕೂಡ ಬೀರದೇವರ ಒಂದು ಮ್ಯಾಲವನ್ನ ಇಲ್ಲಿ ಅಗಿಯನ್ನ ಹಚ್ಚಿ ನಾಡಿನ ತುಂಬ ಆ ಅಗಿಯನ್ನ ಬೆಳೆಸಿರ್ತಕ್ಕಂತ ಸಿದ್ದನಗೌಡರ ಒಂದು ಗರಡಿ ಮನೆಯಲ್ಲಿ ಕಲ್ತಿರ್ತಕ್ಕಂತ ತೋರಣಗಟ್ಟಿ ಗ್ರಾಮದ ಬೀರಲಿಂಗೇಶ್ವರ ಕಲಾ ಗಾಯನ ಸಂಘದವರಿಗೂ ನಮ್ಮ ಸಂಘದ ಪರವಾಗಿ ಅನಂತ ಕೋಟಿ ಪ್ರಣಾಮಗಳನ್ನ ಹೇಳಿ. ಹೌದ್ರಿ. ಯಾಕಂದ್ರ ಮನುಷ್ಯನಲ್ಲಿ ಜಾತಿ ಮುಖ್ಯ ಅಲ್ಲ, ಅವನಲ್ಲಿ ಇದ್ದಿರ್ತಕ್ಕಂತ ನೀತಿ ಬಹಳ ಮುಖ್ಯ ಅನ್ನತಕ್ಕಂಥದ್ದು ಇವತ್ತಿನ ದಿವಸ ನಾವು ಮಾಡ್ಕೊಳ್ಬೇಕಾಗ್ತದ. ಹೌದು. ಅಂತ ಒಂದು ತತ್ವಜ್ಞಾನಿಗಳು ಸಿದ್ದನಗೌಡರು 4 ಕಿವಿ ಮಾತುಗಳನ್ನ ಹೇಳ್ಯಾರಿಪ್ಪ. 2 ಮೇಳಗಳನ್ನು ಉದ್ದೇಶಿಸಿ ಹೇಳಿದ್ರು ಅವರು. ಹೌದು. ಬಹಳ ಹೆಚ್ಚು ಟೈಮ್ ತಗೊಳ್ಳಾರ್ದೆ ನಿಮ್ಮ ಒಂದು ಮಾರ್ಗದೊಳಗ ಸಂಶಯಾಸ್ಪದ ಕಂಡ ಬಂದಲ್ಲಿ 2 ಪ್ರಶ್ನೆಗಳನ್ನ ಮಾಡ್ಕೊತ ಹೋಗ್ಬೇಕು. ಆ ಪ್ರಶ್ನೆದ ಉತ್ತರ ಸರಜೋಡಿ ಮ್ಯಾಲಿನವ್ರಿಗೆ ಬರ್ಲಿಲ್ಲಪ್ಪ ಅಂತಂದ್ರ ನಿಮ್ಮ ಹತ್ರ ಅದ್ರ ಉತ್ತರ ಇರಬೇಕು. ಹೌದು. ಮತ್ತ ಅಕಸ್ಮಾತ್ ನೀವು ಕೇಳಿರ್ತಕ್ಕಂಥ ಅವ್ರ ಕಡೆ ಇರ್ಲಿಲ್ಲ ಅಂದ್ರೆ ಅದ್ರ ಉತ್ತರ ನಿಮ್ಮ ಕಡೆ ಇರಬೇಕು. ಇಲ್ಲಿ 2 ಮ್ಯಾಲಿನಲ್ಲಿ 2 ವಿಷಯ ಇಟ್ರ ಅವರು. ವಿಷಯ ಇಟ್ಟಾರಿಪ್ಪ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಬೆಂಕಿ ಹಚ್ಚುವುದು ಶ್ರೇಷ್ಠ ಅಥವಾ ಬೆಂಕಿ ಹಚ್ಕೊಳ್ಳೋದು ಶ್ರೇಷ್ಠ ಅನ್ನತಕ್ಕಂಥದ 2 ವಿಷಯ ಇಟ್ಟಾರ. 2 ವಿಷಯಗಳನ್ನ ಇಟ್ಟಾರ. ಒಳ್ಳೆ ವಿಷಯ. ಯಾಕ ಅಂತಂದ್ರೆ ಇವತ್ತಿನ ದಿವಸ ಬಲ್ಲವರಿಗೆ ಬಗಲಾಗಿರ್ತದ, ಅರಿದವ್ರಿಗೆ ಮುಗಲಾಗಿರ್ತದ. ಇದು ವಿಷಯ ಹೆಂಗದಪ್ಪ ಅಂತಂದ್ರೆ ಬೆನ್ಯಾಗಿನ ಕೂದಲ ತೆಗ್ದಂಗದ. ಬೆನ್ಯಾಗಿನ ಕೂದಲ ತೆಗ್ದಂಗದ. ಗದ್ದಲ ಮಾಡಿ ನಾವ್ ಏನಾದ್ರೂ ಒಂದು ವಿಷಯ ಮಾತಾಡಿದಪ್ಪ ಅಂತಂದ್ರ ಅಲ್ಲ, ಬಾಳ ಶಾಣ್ಯತನದಿಂದ ಬಾಳ ತರ್ಕಜ್ಞಾನದಿಂದ ಮಾತಾಡ್ಬೇಕಾಗ್ತದ. ಹೌದು. ಇವತ್ತಿನ ದಿವಸ ಅಂತ ಒಂದು ತತ್ವಜ್ಞಾನಿಗಳಿಗೂ ನಾವು ಮಾನ್ಯತೆಯನ್ನು ಕೊಟ್ಟು ತೋರಣಗಟ್ಟಿ ಗ್ರಾಮದೊಳಗ 2 ವಿಷಯ ಅವ್ರು ಇಟ್ಟಾರ ಅಂತಂದ್ರೆ ವಿಷಯದೊಳಗೆ ಬಾಳ ಮರ್ಮದ. ಹೌದು. ದಯವಿಟ್ಟು ಯಾರು ಗದ್ದಲ ಮಾಡಬೇಡ್ರಿ, ಈ ಕಡೆ ಲಕ್ಷ ಕೊಡ್ರಿ. ಬೆಂಕಿ ಹಚ್ಚುವುದು ಶ್ರೇಷ್ಠ, ಬೆಂಕಿ ಹಚ್ಚುವುದು ಶ್ರೇಷ್ಠ ಅಥವಾ ಹಚ್ಕೊಳ್ಳೋದು ಶ್ರೇಷ್ಠ ಅಂತೇಳಿ 2 ವಿಷಯ ಇಟ್ಟಾರ್ರಿಪ್ಪ. ಹಚ್ಚುವುದ್ರಲ್ಲಿ ಚಿಗವ ಯಾವ ಧಾರಾವಾಹಿದ ಬಿಡಿ ಅವ ಮಾತಾಡ್ಬಿಡದ ಈಗ. ಬೆಂಕಿ ಹಚ್ಚುವುದರಲ್ಲಿ 2 ಪ್ರಕಾರಗಳದಾವ, ಬೆಂಕಿ ಹಚ್ಕೊಳ್ಳೋದ್ರಲ್ಲಿಯೂ 2 ಪ್ರಕಾರಗಳದಾವ. ಬೆಂಕಿ ಹಚ್ಚುವುದರಲ್ಲಿ ಒಂದು ಹಚ್ಚುದು ಧರ್ಮದ ಬೆಂಕಿ, ಇನ್ನೊಂದು ಹಚ್ಚುದು ಕರ್ಮದ ಬೆಂಕಿ. ಹೌದು. ನಮ್ಮ ಓನ್ಯಾಗ ಯಾರ್ದಾರೆ ಒಂದು ಮಣಿತಾನ ಚಂದ ನಡೆದಿತ್ತಂದ್ರ ಆ ಮಣಿತಾನ ಯಾವಾಗ ಓಡಿಸ್ಲಿ, ಆ ಮಣಿತಾನ ಯಾವಾಗ ಸತ್ಯಾನಾಶ ಮಾಡ್ಲತ್ತೇನು ಬೆಂಕಿ ಹಚ್ತಿರ್ತಾರ. ಇದು ಕರ್ಮದ ಬೆಂಕಿ ಮಹೇಶ. ಇನ್ನ ನಮ್ಮ ಊರಾಗ ನಮ್ಮ ಓನ್ಯಾಗ ನಮ್ಮ ಎದುರಿಗೆ ಮನ್ಯಾವರು ಏನೋ ಗಂಡ ಹೆಂಡತಿ ಜಗಳಾಡ್ತಾವ ಅಂತಂಬರಲ್ಲಿ ಕದನ್ ಬಂದೈತಿ, ಅದನ್ನ ಏನಾರೇ ಮಾಡಿ ಆರಿಸಿ ಅವ್ರಿಗೆ ಒಳ್ಳೆ ಒಂದು ಧರ್ಮದ ದಾರಿ ಹಿಡಿಸುನು ಅಂತೇಳಿ ಧರ್ಮದ ದಾರಿಯಾಗ ಏನ್ ಹಚ್ತಿರ್ತಾರಲ್ಲ, ಇದು ಧರ್ಮದ ಬೆಂಕಿ. ಹೌದು. ದಾರಿ ಹೇಳ್ಬೇಕಂತಂದ್ರ ಅದನ್ನ ಕೂಡ್ಸ್ಕೊಂಡು ಹೋಗುದು ಧರ್ಮದ ಬೆಂಕಿ, ಅದನ್ನ ಯಾವಾಗ ಹರಿಸನ್ ಅನ್ನುವಂಥದ್ದು ಕರ್ಮದ ಬೆಂಕಿ. 2 ಪ್ರಕಾರದ ಬೆಂಕಿಗಳದಾವ. ಹೌದು. ಇನ್ನು ಬೆಂಕಿ ಹಚ್ಚುವಲ್ಲಿ 2 ಪ್ರಕಾರಗಳದಾವ. ಇವೆ ಎಂತವ್ರಿಪ್ಪ ಇವು? ಇಲ್ಲಿ ಒಂದು ಧರ್ಮದ ಬೆಂಕಿ, ಒಂದು ಕರ್ಮದ ಬೆಂಕಿ. ಎಂತವ್ರಿವ? ಇತ್ತು ಹೆಂಡ್ರಿಗೂ ಆಗಲಿಲ್ಲ, ಇತ್ತು ಮಕ್ಕಳಿಗೂ ಆಗಲಿಲ್ಲ, ಅಂತಮ್ರಿಗೂ ಆಗಲಿಲ್ಲ, ಇಸ್ಕೊಂಡ್ ಅವ್ರ ದೇನೇನು ಮುಟ್ಲಿಲ್ಲ, ಕಂಠ ಪೂರ್ತಿ ಕುಡ್ದ ಹಾದ್ಯಾಗ ಗಾಡಿ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತ ಹಾದಿ ಏನ ಆಗಿ ಸಂಶಾನದಾಗ ಸುಟ್ಕೊಳ್ಳೋದು. ಇದು ಕರ್ಮದ ಬೆಂಕಿ. ಎಂತ ನೋಡ ಮಹೇಶಿ, ಇದು ಕರ್ಮದ ಬೆಂಕಿ. ಇನ್ನು ಧರ್ಮದ ಬೆಂಕಿ ಅಂತಂದ್ರೆ ಹೇಳ್ತೀನಿ ಕೇಳ್ರಿ. ಎಂತಾದ್ರಿಪ್ಪ ಅದು?
84 ಲಕ್ಷ ಜೀವರಾಶಿಗಳನ್ನ ಸೃಷ್ಟಿ ನಿರ್ಮಾಣ ಮಾಡಿದ ಪರಮಾತ್ಮ. 84 ಲಕ್ಷ ಜೀವರಾಶಿಗಳಲ್ಲಿ ಇದು ಒಂದು ಮನುಷ್ಯ ಶರೀರ. ಹೌದಲ್ರಿಪ್ಪ, ಹೌದು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಪಿಂಡಾಂಡದಿಂದ ಏನು ಉತ್ಪತ್ತಿ ಆಗ್ಯದೋ ಈ ಪಿಂಡಾಂಡದಿಂದ ಹುಟ್ಟಿರ್ತಕ್ಕಂಥ 21 ಲಕ್ಷ ಜೀವರಾಶಿಗಳಲ್ಲಿ 5 ವಸ್ತುಗಳನ್ನ ಪರಮಾತ್ಮ ಇಟ್ಟಾನಲ್ರಿಪ್ಪ. ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಎಂಬ 5 ವಸ್ತುಗಳನ್ನ ಇಟ್ಟಾನಲ್ರಿಪ್ಪ. 3.5 ಮಳದ ಈ ಶರೀರ ಕೊಟ್ಟಾನ. ಈ ಶರೀರದೊಳಗ ಬೆಂಕಿ ಇಟ್ಟಾನ, ಗಾಳಿ ಇಟ್ಟಾನ, ಮತ್ತ ನೀರ್ ಇಟ್ಟಾನ, ಆಕಾಶ ಇಟ್ಟಾನ, ಮಣ್ಣು ಇಟ್ಟಾನ. ಹಿಂಗ 5 ವಸ್ತುಗಳನ್ನ ಇಟ್ಟಾನ. ಅವ ಭಗವಂತ ತೆಲಿಗ ಒಬ್ಬೊಬ್ರು ಅಂತ ಹೇಳಿಬೇಡವ ನಾಗಡ್ರೆ. ನಾವು ಹಚ್ಚಿದೀವಿ, ಹಚ್ಕೊಂಡೋದಿತ್ತಾರವನ. ಬಿಡಣ ಬಿಡು, ಇರ್ಲಿ. ಯಾರು ಗದ್ಲ ಮಾಡ್ಬೇಡ್ರಿ. ನಾ 2 ಮಾತನ್ನ ಮುಗಿಸ್ತೀನಿ. ಯಾರು ಗದ್ಲ ಮಾಡ್ಬೇಡ್ರಿ, ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಈ 5 ವಸ್ತುಗಳನ್ನ ಈ ಶರೀರದೊಳಗೆ ಭಗವಂತ ಇಟ್ಟಾನಲ್ರಿಪ್ಪ. ಇಲ್ಲಿ ಬೀರ ದೇವರ ಜಾತ್ರೆ 2 ದಿವಸ ಅಥವಾ 3 ದಿವಸ ಇಲ್ಲಿ ಪಂಚ ಪಕ್ವಾನ್ ಅಡಿಗೆ ಮಾಡ್ತಾರಲ್ರಿಪ್ಪ. ಹುಗ್ಗಿ ಮಾಡ್ಯಾರ, ಅನ್ನ ಮಾಡ್ಯಾರ, ಸಾರು ಮಾಡ್ಯಾರ, ಕಾಯಿಪಲ್ಯ ಮಾಡ್ಯಾರ, ರೊಟ್ಟಿ ಮಾಡ್ಯಾರ. ಇದು ಬೀರ ದೇವರ ಜಾತ್ರೆ ಒಳಗ ಅಡಿಗೆ ಮಾಡಾಕ ಹಚ್ಚಿರ್ತಕ್ಕಂಥ ಬೆಂಕಿ 2 ರಿಂದ 3 ದಿನದಾಗ ಆರ್ತದಲ್ರಿಪ್ಪ. ನಮ್ಮ ಅವುಗಳ ಮನ್ಯಾಗ ಹೊತ್ತು ಮನೆಗೆ ಒಲಿ ಒತ್ತಿಸ್ತಾರ. ಅಡಿಗೆ ಆದ ಮೇಲೆ ಮತ್ತ ಅದನ್ನ ಒಲಿ ಆರಿಸ್ತೀರಿ. ಆರಿಸ್ತಾರಲ್ಲ ಅವರು. ಆದ್ರ ಈ ಪಂಚ ಮಹಾಭೂತದ ಶರೀರ 3.5 ಮಲದ ಭಗವಂತ ಯಾವಾಗ ಶರೀರ ಕೊಟ್ಟಾನೋ ಅವತ್ತು ಏನು ಈ ಶರೀರದೊಳಗೆ ಬೆಂಕಿ ಇಟ್ಟಾನ, ಇಲ್ಲಿವರೆಗೆ ಆರಿಲಿದು. ನೀ ಏನು ತಿನ್ನು ಅದನ್ನ ಅಡಿಗೆ ಮಾಡಿ ಇದನ್ನೆಲ್ಲ ಕುದಿಸುವಂತ ಬೆಂಕಿ ಭಗವಂತ ಒಳಗಿಟ್ಟಾನ. ಮತ್ತ ಒಂದು ದಿನ ಯಾವಾಗ ಆರ್ತದು ಹನಿವಾರದ ಗೆರಿ ಮುಗಿದ ಈ 5 ವಸ್ತುಗಳು ಯಾವಾಗ ಬಿಟ್ಟು ಹೋಗ್ತಾವ ಅವತ್ತು ಬೆಂಕಿ ಆರ್ತದ, ಅವತ್ತು ನೀರು ಇಂಗತದ, ಅವತ್ತು ಗಾಳಿ ಹಾರಿ ಹೋಗ್ತದ, ಅವತ್ತು ಆತ್ಮರಾಮ ಪರಮಾತ್ಮ ಬಿಟ್ಟು ಹೋಗ್ತಾನ. ಈ 3.5 ಮಲದ ಶರೀರ ಬಿಟ್ಟು ಹೋಗ್ತಾನ. ಪೃಥ್ವಿ, ಆಪ, ತೇಜ, ವಾಯು, ಆಕಾಶ ಎಂಬ ಪಂಚ ಮಹಾಭೂತದ ಶರೀರದೊಳಗೆ ಭಗವಂತ ಎಂದ ಬೆಂಕಿ ಇದ್ರೊಳಗೆ ಹಚ್ಚಿಟ್ಟಾನೋ ಆ ಒಂದು ಹಚ್ಚಿದ ಬೆಂಕಿಯಿಂದ ಈ ಶರೀರ ನಡೆದ. ಬೆಂಕಿ ಹಚ್ಚದಂತ ಪರಮಾತ್ಮನೇ ಶ್ರೇಷ್ಠ ಅಂತೇಳಿ ನನ್ನ ವಾದದ. ಮತ್ತೆ ಈ ಬೆಂಕಿ ಆರ್ತು ಅಂತಂದ್ರೆ ನೀವು ಇರ್ತೀರೇನು? ಇರ್ತೀನೇನು? ಇರಂಗಿಲ್ಲ. ಬರ್ತಿದ್ದಾನೆ ಹಾಡಾಕಿಲಿ. ಈ ಪಂಚ ಮಹಾಭೂತದ ಶರೀರ ಭಗವಂತ ಕೊಟ್ಟ ಈ ಶರೀರದೊಳಗ ಇದು ಶರೀರದೊಳಗ ಅಸ್ತಾವಸ್ತಿ ಹಸಿಬಿಸಿ ಏನಾದ್ರೂ ಅಡಿಗಿದ್ರೆ ಇದು ಪಕ್ವ ಆಗ್ಲಿ, ಇದು ಅಡಿಗೆ ಆಗ್ಲಿ, ಇದು ಸುಡ್ಲಿ ಅಂತೇಳಿ ಏನು ಬೆಂಕಿ ಇಟ್ಟಾನ. ಇದು ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ಶರೀರ ನಡೀತದ. ಬೆಂಕಿ ಇಟ್ಟಂತ ಪರಮಾತ್ಮನೇ ಶ್ರೇಷ್ಠ ಅಂತ ನನ್ನ ವಾದದ. ಜಾಕೀರ್ ಸಾಹೇಬ್ರು ಮುಂದಿನ ಪಳಕ್ಕ ಬೆಂಕಿ ಇಟ್ಕೊಂಡಂತ ಈ ಶರೀರ ಏನ್ ಕೆಲಸ ಮಾಡ್ಯದ ಅನ್ನುವಂಥದ್ದು ಅವ್ರು ವಾದ ಮಾಡ್ತಾರ. ನೀವು ಶಾಂತ್ಲೆ ಕೂತ್ ಕೇಳ್ರಿ ಅಂದ್ರೆ ಇದ್ರ ಮರಮ್ ತಿಳಿತೈತಿ. ಇಲ್ಲಪ್ಪ ಅಂತಂದ್ರ ಈ ಬೆಂಕಿ ಆರಿ ಈ ಬೆಂಕಿ ಚಾಲು ಆಗಿಬಿಡ್ತೈತಿ. ಇಷ್ಟೇ ಅದ ಮಾತ. ಬಲ್ಲವ್ರಿಗೆ ಬಗಲಾಗ, ಅರೆದವ್ರಿಗೆ ಮುಗಲಾಗ 5 ನುಡಿ ಕ್ಯಾಲಿ ಹಾಡಿ ನಮ್ಮ ಜಾಕೀರ್ ಸಾಹೇಬ್ರ ಚಾನ್ಸ್ ಹೋಗ್ತದ. ಗುರು ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ರಿ. ಹೆಸರಾಂತ ಕಲಾವಂತರಾಗಿರ್ತಕ್ಕಂಥವ್ರು 38 ವರ್ಷದ ಪರ್ಯಂತರವಾಗಿ ಹಲ್ಲೂರು ಸತ್ಯಾಪ್ ಮಾಸ್ತರ್ನ ಮ್ಯಾಲ ಬೆಳೆದೈತಿ ಅಂತಂದ್ರ ಹಿಂದ ಒಂದು ಮ್ಯಾಗ ಗಾಳಿಪಟ ಹಾರ್ತೈತಿ ಅಂತಂದ್ರ ಬಡ್ಡ್ಯಾಗ ಅದಕ್ಕೊಂದು ಬಾಲೋನ್ ಗೋಶ್ ಇರ್ತದ. ಹಂಗ ಜಗತ್ತಿನಾದ್ಯಂತ ನನಗ ಹೆಸರುವಾಸಿ ಆಗ್ಬೇಕಾದ್ರ, ನಾ ಇಟ್ಟು ಬಾಳಿ ಬೆಳಗಬೇಕಾದ್ರ ಹಿಂದ ಒರಿಗಲ್ಲಾಗಿ ತಿಕ್ಕಿ 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 ಕಾಡಿ ಕಾಡಿ ಸಿದ್ದನಗೌಡರ ಪರಿಶ್ರಮ ಬಾಳದ. ಇದಕ್ಕೆ ಒಂದು ತತ್ವಜ್ಞಾನಿಗಳಾಗಿರ್ತಕ್ಕಂಥ ಸಿದ್ದನಗೌಡರು ಈ ನಮ್ಮ ವೀರಭದ್ರೇಶ್ವರ ಕಲಾಗಾಯನ ಸಂಘಕ್ಕ 101 ರೂಪಾಯಿ ಕಲಾ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಕರ್ಣಿ ಮಲ್ಕಾರ ಸಿದ್ದೇಶ್ವರ, ತೇರವಾಡ ಮಂಗರಾಯ, ಡೋನಜಮಾ ಸಿದ್ದಪ್ಪ, ಗುಡ್ಡದ ಮುತ್ಯ ಅಮೋಕ್ ಸಿದ್ಧ ಹಾಗೂ ಸೋಮಲಿಂಗೇಶ್ವರ, ಗುರು ಬೀರದೇವರ, ರಾಯ ಹುನ್ನೂರು ಸಿದ್ಧ ಮುತ್ಯ ಮಾಲಿಂಗರಾಯ, ಆಯುಷ್ಯಾರೋಗ್ಯ ಶ್ರೀ ಸಂಪತ್ತು ಕೊಟ್ಟು ಕಾಪಾಡಲಿ, ಒಳ್ಳೆ ಕಲಾವಂತ ಮಕ್ಕಳ ಅವರ ಮನೆಯಲ್ಲಿ ಹುಟ್ಟಿ ಬರಲಿ ತಿಳ್ಕೊಂಡು ಆ 101 ರೂಪಾಯಿ ಕಲಾ ಕಾಣಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ.